ಸರ್ ಈಗಾಗಲೇ ಕಾಶ್ಮೀರ ಅಟ್ಯಾಕ್ ಬಗ್ಗೆ ಗೊತ್ತೇ ಇರುತ್ತೆ, ಯುದ್ಧ ಘೋಷಣೆ ಆಗಬೇಕು ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ, ಕೆಲವೊಬ್ರು ಬೇಡ ಯುದ್ಧ ಅಂತ ಹೇಳ್ತಿದ್ದಾರೆ. ನಿಮ್ಮ ಪ್ರಕಾರ ಯುದ್ಧ ಘೋಷಣೆ ಆದರೆ ಏನೆಲ್ಲ ಆಗಬಹುದು ಸರ್? ನನ್ನ ಪ್ರಕಾರ ಏನು ಗೊತ್ತಂದರೆ, ಇದೇನು ಕಾಶ್ಮೀರದ್ದು ಹೊಸ್ತೇನಲ್ಲ. ಮೋದಿ ಏನೋ ಭಾಳ ಜೋರಾಗಿ ಮಾಡಿದ್ದಾರೆ, ಅಲ್ಲಿ ಹೋಗೋಣ ಅಂತ ಹೋದವರೆಲ್ಲ ಸಾಯ್ತಾ ಇದ್ದಾರೆ. ಮೋದಿ ಫ್ಯಾನ್ಸೇ ಸಾಯ್ತಾ ಇರೋದು. ಮೋದಿ ಚೆನ್ನಾಗಿ ಮಾಡವ್ರೆ. ಕಾಶ್ಮೀರನೆಲ್ಲ ಗುಂಡಾಂತರ ಮಾಡಿ ಭಯೋತ್ಪಾದಕರನ್ನೆಲ್ಲ ಓಡಿಸ್ಬಿಟ್ಟು ಯಾರೂ ಇಲ್ಲ ಅಂತ ಹೇಳ್ತಾಯಿದ್ರು ಮೋದಿಯವರು. ಈಗೇನಾಗ್ಬಿಟ್ಟಿದೆ ಗೊತ್ತು, ಕಾಶ್ಮೀರದಲ್ಲಿ ಹಿಂದೊಂದು ಸಾರಿ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಅದನ್ನು ಮೋದಿನೇ ಮಾಡಿಸಿದ್ದು. ಮೋದಿ, ಅಮಿತ್ ಶಾ ನೇರ ಅವರೆಲ್ಲ ಸೇರ್ಕೊಂಡು ಮಾಡೋದು. ಈಗ ಬಿಹಾರದೆಲ್ಲ ಎಲೆಕ್ಷನ್ ಇದೆ, ಅದಕ್ಕೇನು ಗೊತ್ತಾ, ಅವರೇ ಏನೋ ಒಂದು ಸ್ಟೆಂಟ್ ಹೊಡೆದು ಇದು ಮಾಡಿ. ಈಗ ಪಾಕಿಸ್ತಾನದ್ದು ಅಷ್ಟೇ, ಅವರೇನು ಯುದ್ಧ ಮಾಡಲ್ಲ, ದುಡ್ಡು ಕೊಟ್ಬಿಟ್ಟು ಕಾಂಪ್ರಮೈಸ್ ಆಗ್ತಾರೆ. ಮೋದಿ ಏನಾದ್ರೂ ಪಾಕಿಸ್ತಾನಕ್ಕೆ ಯುದ್ಧ ಮಾಡಿ ಬಾಂಬ್ ಹಾಕಿದ್ರೆ ಮೋದಿಗೆ ಓಟ್ ಹಾಕ್ತೀನಿ ನಾನು ಪಕ್ಕ ಕಾಂಗ್ರೆಸ್ಸು. ಹಾಗೆ ಮಾಡಲ್ಲ ಅವರು. ಎಲ್ಲ ಸುಮ್ಮನೆ ಯಾಕೆ ಮಾಡಬಾರ್ದು, ಪಾಕಿಸ್ತಾನ ಹುಟ್ಟಡಗಿಸ್ಬೇಕು. ಒಂದು ಸಾರಿ ಕೈ ಹಾಕಲಿ. ಇಂದಿರಾ ಗಾಂಧಿ ಯುದ್ಧ ಮಾಡಿದರು, ಗೆಲ್ಲಲಿಲ್ವಾ? ಆ ಟೈಮಲ್ಲಿ ಏನು ಸ್ವತಂತ್ರ ಬಂದಿದ್ದ ಆ ಕ್ಷಣದಲ್ಲಿ ಮಾಡಬೇಕು ಇವರು ಯುದ್ಧ ಮಾಡೋಕ್ಕೆ ದಮ್ಮಿಲ್ಲ. ಮೋದಿ, ಅಮಿತ್ ಶಾ ಎಲ್ಲ ಕಾಂಪ್ರಮೈಸ್ ಆಗ್ತಾರೆ. ಆಮೇಲೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಅಲ್ಲಿ ಯಾವುದನ್ನ ಮೋರಿಗೋ ಕೆರೆಗೋ ಹಾಕಿ ಪಾಕಿಸ್ತಾನ ಹೆದರ್ತು, ವಾಪಸ್ ಹೋಯ್ತು. ಈ ಥರದ್ದು ವ್ಯಕ್ತಿಗಳಿಲ್ಲಿ ಇರೋದು ನಮ್ಮ ದೇಶದಲ್ಲಿ. ಇಂದಿರಾ ಗಾಂಧಿ ಥರ ಮೀಟ್ರ್ ಇರೋರು ಯಾರೂ ಇಲ್ಲ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಆದರೆ ಮೀಟ್ರ್ ಇತ್ತು. ಅಂಥ ಪ್ರಧಾನಮಂತ್ರಿಗಳಿಲ್ಲ, ಎಲ್ಲ ಕಾಂಪ್ರಮೈಸ್ ಪ್ರಧಾನಮಂತ್ರಿಗಳು. ಸ್ವಲ್ಪ ಜನ ಹೇಳ್ತಾರೆ, ಸ್ವಲ್ಪ ಜನ ಬೇಡ ಅಂತಾರೆ, ಹಾಗೆ ಹೀಗೆ ಅಂತ. ಒಂದು ಸಾರಿ ಹುಟ್ಟಡಗಿಸ್ಬೇಕ್ರಿ ಪಾಕಿಸ್ತಾನ. ನೋಡ್ಕೋಬೇಕು, ಬರಬಾರ್ದು ನಮ್ಮ ಸುದ್ದಿಗೆ. ಕಾಶ್ಮೀರದಲ್ಲಿರೋರೆಲ್ಲ ಪಾಕಿಸ್ತಾನದವ್ರು. ಇಲ್ಲಾಂದ್ರೆ ಕಾಶ್ಮೀರಕ್ಕೂ ಒಂದು ಅರ್ಧಕ್ಕೆ ಗಿಂಬ ಹಾಕಿ ಹುಟ್ಟಡಗಿಸ್ಬೇಕು, ಮರುಭೂಮಿ ಮಾಡಬೇಕು. ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡೋಕ್ಕೆ ಹೋಗೋದು. ಶಿವಮೊಗ್ಗದವರು ಎಲ್ಲ ಹೋದವರೆಲ್ಲ ಸತ್ತೋದ್ರು. ಯಾಕೆ ಬೇಕಾಗಿತ್ತು? ಅಲ್ಲಿ ಹೋಗಿ ಏನೋ ನೋಡೋಕ್ಕೆ ಬಂದಿದ್ದೀವಿ, ಕಾಶ್ಮೀರ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಮೋದಿಯವರು ಅಲ್ಲೇ ಹಾಸಿಗೆ ಹಾಸ್ಕೊಂಡು ಮಲಗ್ತಾರೆ ಅಂತೇಳಿ ಹೇಳ್ತಾಯಿದ್ರು. ಎಲ್ಲ ಸತ್ತೋದ್ರು. ಗಂಡಸ್ರನ್ನೆಲ್ಲ ಹೊಡೆದು ಬಿಸಾಕ್ದ. ಹೆಂಗಸ್ರುಗಳು ಅಲ್ಲಿ ಕೋಲಾಟ ಆಡಬೇಕಷ್ಟೇ. ಇದು ಕರೆಕ್ಟಾಗಿದೆ, ಏನೂ ತೊಂದರೆ ಇಲ್ಲ. ಅವ್ರು ಏನೂ ಮಾಡೋದಿಲ್ಲ, ಯುದ್ಧ ಮಾಡೋದೇ ಇಲ್ಲ, ಗೊತ್ತಾಯ್ತಾ? ಅದರಲ್ಲೂ ಭಾಳ ಹೆದರಿಕೆ ಇದೆ. BJP-ಅವರೆಲ್ಲ ಯುದ್ಧ ಮಾಡಿದ್ದು ನೋಡಿದ್ದೀರಾ? RSS ಏನು ಎಷ್ಟು ಬೈದ್ರೆ ಬೈಸ್ಕೊಳ್ತಾರೆ. ಇಲ್ಲೂ ಇದ್ದಾರೆ ನೂರಾರು ಜನ RSS, ಬೈದ್ರೆ ಬೈಸ್ಕೊಳ್ತಾರೆ. ಆಯಿತು, ನೋಡೋಣ ಆಮೇಲೆ. ನಾವು ಪೆನ್ನಲ್ಲಿ ನೋಡ್ತೀವಿ, ಕೈಯಲ್ಲಿ ನೋಡಲ್ಲ, ಹಿಂಗೆ. ಆದ್ದರಿಂದ ಯುದ್ಧ ಮಾಡೋದಿಲ್ಲ. ಯುದ್ಧ ಮಾಡಿದ್ರೆ ಭಾರಿ ಒಳ್ಳೆಯದು. ಒಂದು ಸಾರಿ ಮುಟ್ಟಿ ನೋಡ್ಕೊಳ್ಳೋಂಗೆ 140 ಕೋಟಿ ಜನ ಇದ್ದೀವ್ರಿ, ಯಾಕೆ ಯುದ್ಧ ಮಾಡಬಾರ್ದು? ವೆಪನ್ಸ್ಗಳು ಬೇಕಾದಷ್ಟಿದೆ. ಮೋದಿಯವರು ಹೇಳ್ತಾರೆ 100 ರೂಪಾಯಲ್ಲಿ 75 ರೂಪಾಯಿ ಯುದ್ಧ ವಿಮಾನಕ್ಕೆ ಕೊಟ್ಟಿದ್ದೀನಿ ಅಂತಾರೆ. ಒಂದು ಸಾರಿ ಯುದ್ಧ ಮಾಡಿ ನೋಡಲಿ. ಆ ವೆಪನ್ಸ್ಗಳೆಲ್ಲ ತುಕ್ಕಿಡ್ಕೊಂಡು ಬಿದ್ದಿದೆ, ಎಲ್ಲ ಸ್ವಲ್ಪ ಖಾಲಿ ಆಗಲಿ. ಪಾಕಿಸ್ತಾನದವ್ರಿಗೆ ಹೊಡೀರಿ, ಅವಾಗೆಲ್ಲ ತಣ್ಣಗಾಗ್ತದೆ. ಸ್ವಲ್ಪ ತಣ್ಣಗಾಗಬೇಕು. ಜೋರಾಗಿಲ್ಲಿ ಫುಲ್ಲು ಪಾಕಿಸ್ತಾನದಲ್ಲಿ ಅಲ್ಲಿ ನುಗ್ಗಿದ್ರು, ಇಲ್ಲಿ ನುಗ್ಗಿದ್ರು, ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತಾರೆ. ಹೊಡೀಲಿ ಒಂದು ಸಾರಿ, ಯುದ್ಧ ಮಾಡಬೇಕು. ಇದು ನಮಗೆ ಯುದ್ಧ ಮಾಡಬೇಕನ್ನೋದೇ ಆಸೆ. ಒಂದು ಸಾರಿ ಅವ್ರೇನು ಪಾಕಿಸ್ತಾನದವರು ಅಡ್ರೆಸ್ ಇಲ್ಲದೆ ಹೋಗ್ತಾರೆ. ನಂಬ್ತಿರೋ ಬಿಡ್ತೀರೋ ನೀವು? ನಾವು 140 ಕೋಟಿ ಜನ ಇದ್ದೀವಿ, ಎಲ್ಲ ಹೋಗಿ ಅಲ್ಲಿ ರೀಸರ್ಚ್ ಮಾಡಿದ್ರೆ ಪಾಕಿಸ್ತಾನ ಮುಳುಗೋಗ್ತದೆ. ಯಾವುದ್ರಿ ಪಾಕಿಸ್ತಾನ? ಯಾವ ಲೆಕ್ಕ ಇದೆ? ಹೆದರ್ಕೊಂಡು ಅವನು ಅಣುಬಾಂಬ್ ಇದೆ ಅಂತಾನೆ. ಅಣುಬಾಂಬು ಇಲ್ಲ, ಎಂಥದ್ದು ಇಲ್ಲ, ಮಣ್ಣಂಗಟ್ಟೆ ತಿನ್ನಕ್ಕಿಟ್ಟಿಲ್ಲ. ಒಂಟೆಗಳು ಮಾರ್ಕೊಂಡು ಜೀವನ ಮಾಡೋ ಪಾಕಿಸ್ತಾನ ಏನಿದೆ ಅಣುಬಾಂಬ್ ಅವ್ರ ಹತ್ರ? ಅಣುಬಾಂಬು ಇಲ್ಲ, ಯಾವ ಬಾಂಬು ಇಲ್ಲ. ಇಂಡಿಯಾದಲ್ಲಿದೆ. ಸರಿಯಾಗಿ ಒಂದು ಫೈಟ್ ಕೊಡಬೇಕು. ಆವಾಗ ಅವ್ರು ಕಾಶ್ಮೀರ ಸುದ್ದಿಗೂ ಬರಲ್ಲ, ಇಂಡಿಯಾ ಸುದ್ದಿಗೂ ಬರಲ್ಲ. ಅದು ಮಾಡಬೇಕು. ಯುದ್ಧ ಮಾಡಿದ್ರೆ ಒಳ್ಳೆಯದು ಅಂತ. ಅಂದರೆ ಸರ್, ನಾವು ಭಾರತೀಯರು ಶಾಂತಿ ಪ್ರಿಯರು, ಅಥವಾ ನಾವು ಬೆಳಿತಿದ್ದೀವಿ, ನಮ್ಮ ಬೆಳೆಯೋದನ್ನ ಸಹಿಸ್ಕೊಳ್ಳೋಕೆ ಆಗ್ದಲೇ ಪಾಕಿಸ್ತಾನದವ್ರು ಈ ರೀತಿ ಮಾಡಿದ್ರು ಅಂತ ಒಂದು ಟಾಕ್ ಇದೆ. ನಿಮ್ಮ ಪ್ರಕಾರ ಹೌದಾ ಸರ್? ಇರ್ಬೋದು. ಅದೇನು ಅವತ್ತಿನಿಂದನೂ ಇದ್ದಾರೆ ಪಾಕಿಸ್ತಾನದವರು. ಪಾಕಿಸ್ತಾನ ಅಂದರೆ ಅವತ್ತಿನಿಂದನೂ ಅವರು ಇಂಡಿಯಾ ಕಂಡ್ರೆ ಆಗಲ್ಲ. ಇಲ್ಲಿಂದ ಹೋದವರೇ ಅಲ್ಲಿರೋದು. ಅವತ್ತಿನಿಂದನೂ ಇದೇ ಕೆಲಸ ಇದೆ ಅವರಿಗೆ. ಪಾಕಿಸ್ತಾನ ಅಂದರೆ ಮುಸಲ್ಮಾನ್ ಬಾಂಧವರು ಬರೀ ಇಂಥ ಕಿತಾಪತಿ ಇದೇನೆ. ಅವ್ರಿಗೊಂದು ಸಾರಿ ಬಡಿಬೇಕ್ರಿ ಹಾಕ್ಕೊಂಡು, ಅವಲೇ ಸರಿ ಹೋಗೋದು. ಯಾಕೆ ಅಂತ ಹೇಳ್ತಿರ್ಬೋದು, ಶಾಂತಿ ಪ್ರಿಯರು. ಹೌದು, ಎಷ್ಟು ಶಾಂತಿ ಮಾಡ್ತೀರಿ? ಈಗ ಅಲ್ಲಿ ಇದು ಯಾರು ಅದು ಯಾರು ಯಾರು ಜಪಾನ ಯಾರು ಬಂದಿದ್ದಾರಲ್ರಿ ಸ್ವಲ್ಪ ದೂರ? ಯಾರು ಬಂದಿದ್ದು ಇವರೇ? ಚೈನಾದವರು ಸ್ವಲ್ಪ ಬಂದಿದ್ದಾರೆ. ಅವರಿಗೆಲ್ಲ ಸುಮ್ಮನೆ ಸಮಾಧಾನ ಮಾಡಿಕೊಂಡು ಮಿಲ್ಟ್ರಿ ಹಂಗೆ ಇದು ಮಾಡಿ
ಮಾಡೋ ಒಂದು ಸಾರಿ ರುಚಿ ತೋರಿಸ್ಬೇಕು. ಪೂರ ಬಂದುಬಿಡ್ತಾರೆ. ಪೂರ ಬಂದಮೇಲೆ ನೀವೇನೂ ಮಾಡೋಕ್ಕಾಗಲ್ಲ. ಶರಣರಾಗಿ ಅವ್ರ ಹಿಂದೆ ಓಡ್ಬೇಕು ನಾವು. ಶಾಂತಿ ಪ್ರಿಯರೇ, ಅದು ಎಷ್ಟಂತ ಶಾಂತಿ ಮಾಡ್ತೀರಿ? ಪಾಕಿಸ್ತಾನಕ್ಕೆ ಡಿವೈಡ್ ಮಾಡಿ ಕೊಟ್ಟಾಯಿತು. ನನ್ನ ಮಕ್ಕಳು ಲೋಫರ್ಗಳು ತಿಕ್ಕ ಮುಚ್ಕೊಂಡು ಇರಬೇಕೋ ಬೇಡ ಹೇಳಿ? ಪಾಕಿಸ್ತಾನದವ್ರು ಏನಕ್ಕೆ ಕಿತಾಪತಿ ಮಾಡ್ತಾರೆ? ಅವರಿಗೂ ಇಂಡಿಯಾಕ್ಕೂ ಏನು ಸಂಬಂಧ? ಬೆಳೀತದೆ, ಹೌದು. ಇಂಡಿಯಾ ದೊಡ್ಡ ದೇಶ, ಬೇಕಾದಷ್ಟು ಎಕನಾಮಿಕ್ಕು ಇಂಪ್ರೂವ್ ಆಗಿದೆ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಬೇಕಾದಂಗಿದೆ. ಅವರು ಬೆಳೀತಾರೆ. ಅವ್ರನ್ನ ನೋಡಿ ಯಾಕೆ ಹೊಟ್ಟೆ ಉರಿಪಡೋದು? ಇವರು ಬೆಳಿಬೇಕು. ಇವ್ರಿಗೆ ಯೋಗ್ಯತೆ ಇಲ್ಲ. ಮುಂಡ ಮಕ್ಕಳು ಇದನ್ನು ಒಂಟೆ ಮಾರ್ಕೊಂಡು ಜೀವನ ಮಾಡ್ತಾರೆ, ಕೋಳಿ ಮಾರ್ಕೊಂಡು ಜೀವನ ಮಾಡ್ತಾರೆ. ಏನಿದ್ದಾರೆ ರೀ ಪಾಕಿಸ್ತಾನ? ಹೇಳಲಿಲ್ಲ ಅವಾಗಲೇ ಇಂಡಿಯಾದವ್ರು ಹೋಗಿ ರಿಸರ್ಚ್ ಮಾಡಿದ್ರೆ ಮುಳುಗೋಗ್ತದೆ. ಇಷ್ಟಾಗಲ ಇರೋ ಪಾಕಿಸ್ತಾನಕ್ಕೆ ಎಷ್ಟು ಸೊಕ್ಕಿದೆ. ಒಂದು ಸಾರಿ ದಂಗು ಬಡಿಬೇಕು, ಪಾಕಿಸ್ತಾನ ಮುಟ್ಟು ನೋಡ್ಕೊಳ್ಳಂಗೆ ಒಂದು ಸಾರಿ ಒಂದು ಪಾಠ ಕಲಿಸ್ಬೇಕು ಅನ್ನೋದು ನಮ್ಮ ಆಸೆ. ಯಾರನ್ನ ಹೊಡೆಯೋರು ನೀವು ಮೋದಿಗೆ ಹೇಳಿದ್ರೆ ಬಿಡ್ತಾರಾ? ಸರಿ, ಮೋದಿನೇ ಅವರೇ ಹೇಳಿದ್ದಾರೆ, ಇಲ್ಲೇನೋ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಮೋದಿಯವರು ಅಂತ ನೋಡೋಕ್ಕೆ ಬಂದಿದ್ದೀವಿ ಅಂತಲೇ ಹೇಳಿದ್ದಾರೆ ಅವರು ಹೋದವರು. ಅವೆಲ್ಲ ಸುಳ್ಳು. ಸಾಯೋ ಹೊತ್ತಿತ್ತು, ಗಂಡನ ಹೊಡೆಯೋ ಹೊತ್ತಿಗೆ ಅಲ್ಲಿ ಅಳ್ತಾ ಕುಂತ್ಕೋತಾರ. ಅವ್ರಿಗೆ ಹೇಳು ತಿಮ್ಮಪ್ಪರು ಹೇಳಿದ್ದು ಕರೆಕ್ಟ್ ಇದೆ. ಯಾಕೆ ಗೊತ್ತಾ? ಯಾರೇ ಆಗಲಿ ಗುಂಡೇಟು ಹೊಡಿಯುವಾಗ ಅಯ್ಯೋ ಬಿಡಿ, ಅಯ್ಯ ಅಪ್ಪ ಅಂತಾರೆ. ಅದು ಬಿಟ್ಬಿಟ್ಟು ಮೋದಿಗೆ ಹೇಳಿ ಅವನ ಅಪ್ಪಂಗೆ ಹೇಳಿ ಅಂತ ಕುಂತ್ಕೋತಾರ ಯಾರನ? ಏನೂ ಇಲ್ಲ. ಆ ಟೈಮು ಅಲ್ಲಿ ಬಂದು ಅಟ್ಯಾಕ್ ಮಾಡಿ ಒಬ್ಬರು ನೋಡಿದಾಗಲೇ ಮಿಕ್ಕಿದ ಜನ ಸತ್ತೋಗ್ತಾರೆ. ಆ ಟೈಮ್ ಹಂಗೆ ಇರ್ತದೆ. ಈಗ ಯಾರೋ ಬಂದಿಲ್ಲಿ ಗುಂಡಾರಿಸಿದ್ರೆ ಇಲ್ಲಿರೋರೆಲ್ಲ ಬೆಚ್ಚಿಬೀಳಲ್ವಾ? ಆ ಥರ ಇದೆ. ಆ ಟೈಮಲ್ಲಿ ಹೋಗಿ ಏನು ನಾವು ಹಿಂದೂನ, ನೀವು ಮುಸ್ಲಿಮು ಸತ್ತಿದ್ದಾರೆ, 2-3 ಜನ ಹೊಡೆದಿದ್ದಾರೆ. ಯಾರು ಭಯೋತ್ಪಾದಕರಿಗೆ ಜಾತಿ ಇಲ್ಲ, ದೇವರಿಲ್ಲ, ಧರ್ಮ ಇಲ್ಲ. ಅವ್ರದ್ದೇನು ಗುರಿ? ಹೊಡಿಬೇಕು, ಹೆಸರು ತೊಗೊಳ್ಬೇಕು. ಅವರು ಸೈನೆಟ್ ಏನೋ ಇಟ್ಕೊಂಡಿರ್ತಾರೆ, ನುಂಗ್ಬಿಡ್ತಾರೆ. ಅವರೆಲ್ಲ ಮಾತೇ ಆಡಲ್ಲ. ಅವರು ಏನು ಹಿಂದಿನಲ್ಲಿ ಇವರಿಗೆ ಎಲ್ಲ ಭಾಷೆ ಬಂದು ಹಿಂದಿಲಿ ಅಲ್ಲಿ ಹೋದವರೆಲ್ಲ ಹಿಂದಿ ಬರ್ತದಾ? ಯಾರೋ ಸ್ವಲ್ಪ ಜನ ಇಂಗ್ಲೀಷ್ ಬರ್ಬೋದು, ಮಿಕ್ಕಿದವರೆಲ್ಲ ಕರ್ನಾಟಕದವರು 5-6 ಜನ ಹೋಗಿದ್ದಾರೆ. ಏನೂ ಕೇಳಲಿಲ್ಲ. ಇವೆಲ್ಲ ಹುಟ್ಟು ಸುಳ್ಳು, ಅವ್ವ ಅಪೋವ. ಇದಕ್ಕೆಲ್ಲ ಬೆಲೆ ಕೊಡಬಾರ್ದು. ಜನ ಸ್ಟ್ರಾಂಗ್ ಆಗಿರಬೇಕು. ಏನು ಗೊತ್ತಾ ನಿಮಗೆ? ಅವರೂ ಅಷ್ಟೇ ಅಲ್ಲಿ ಫುಲ್ಲು ಸೆಕ್ಯೂರಿಟಿ ಇತ್ತಂತೆ. ಆ ಭಾಗಕ್ಕೆ ಮಾತ್ರ ಸೆಕ್ಯೂರಿಟಿ ಇಲ್ಲ. ಯಾಕಿಲ್ಲ? ಇದು ವೈಫಲ್ಯ ಹೋಮ್ ಮಿನಿಸ್ಟ್ರದ್ದು. ಇದನ್ನು ಈ ಹೊಣೆನ ಹೋಮ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು, BJP ಟೀಮೇ ಇದನ್ನು ಹೊರಬೇಕು. ಇದು ಅವರಿಗೆ ಸಂಬಂಧಪಟ್ಟಿದ್ದು. ಅವರು ಎಲ್ಲ ಕಡೆ ಸೆಕ್ಯೂರಿಟಿ ಇಟ್ಟು ಒಂದು ಮೂಲೆಯಲ್ಲಿ 250 ಜನ ಹೋದಲ್ಲಿ ಯಾಕೆ ಸೆಕ್ಯೂರಿಟಿ ಇಲ್ಲ? ಯಾರೂ ಇಲ್ಲ ಅಲ್ಲಿ. ಯಾವನೋ ಕುದುರೆ ಮೇಲೆ ಬಂದ ಅವನು ಹೊಡೆದಾಕ್ಬಿಟ್ರು. ಸೆಕ್ಯೂರಿಟಿ ಇಲ್ಲ, ಏನೂ ಇಲ್ಲ. ಈಗೆಲ್ಲ ನಡೀತದೆ ಇದು. ಸುಮಾರು ಹಿಂಗೆ ಮಿಲ್ಟ್ರಿನೇ ಸತ್ತರು 48 ಜನ. ಕೂಡಲೇ ಕಿತ್ತೆದ್ದು ಬಂತು. ಅದೆಲ್ಲ ಒಂಥರ ಗಿಮಿಕ್ ರಾಜಕಾರಣ. ಹಿಂಬಾಗಿಲಿಂದ ಬರೋ BJP ಕಥೆನೇ ಹಂಗೆ. ಈಗ 20 ಸೀಟ್ ಕಡಿಮೆ ಬಂದು ತಲೆ ಗಿರ್ರಂತ ಇದೆ ಮೋದಿಗೆ ಮತ್ತು ಇವನು ಅಮಿತ್ ಶಾಗೆ ಎಲ್ಲ. ಅಯ್ಯೋ ಏನಪ್ಪ, ನಾವು ವಿಶ್ವಗುರು, ಪ್ರಪಂಚದಲ್ಲಿ ಮೋದಿ ಗುರು. ಮೋದಿ ಬಿಟ್ಟರೆ ಯಾರಿಲ್ಲ, ಇಲ್ಲೂ ಇಲ್ಲ. ಸುಮಾರು ಜನ ಎಲ್ಲ ಇದ್ದಾರೆ. ಮೋದಿನೇ ಪೂಜೆ ಮಾಡೋದು ಬೆಳಗ್ಗೆ ಎದ್ದು. ಅವ್ರು ಏನು ಬೇಕಾದ್ರೆ ಮಾಡಲಿ, ಯುದ್ಧ ಮಾಡೋದು ಬೇಡ, ಪಾಕಿಸ್ತಾನದವ್ರ ಹತ್ರ ಹೊಡೆಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಮೋದಿ ವಿಶ್ವಗುರು, ದೇವರು, ಈ ಥರ ಇದೆ. ಇವೆಲ್ಲ ಕಡಿಮೆ ಮಾಡಿದ್ರೆ ಸರಿ ಹೋಗ್ತದೆ. ಕರೆಕ್ಟಾಗಿ ನಡೆಸಿ GST ಅದು ಇದು ಎಲ್ಲ ಏರಿ ನೋಡ್ರಿ. ಮೋದಿ ಬಂದಾಗಿಂದ ಮಧ್ಯಮ ವರ್ಗದವರು, ಕೂಲಿ ಮಾಡೋರು ಸತ್ತೋಗ್ಬಿಟ್ರು. ಇದೇನೋ ಒಂದು 5 ಗ್ಯಾರಂಟಿ ಕೊಟ್ಬಿಟ್ಟು ಸ್ವಲ್ಪ ಊಟ ತಿಂದು ಬದುಕ್ತಾ ಇದ್ದಾರೆ ಮಧ್ಯಮ ವರ್ಗದವರು, ಕೂಲಿ ಮಾಡೋರು. ಬರೀ ದೊಡ್ಡ ಮನುಷ್ಯರಿಗೆ ಮಾತ್ರ ಸಹಾಯ ಆಗಿರೋದು BJP ಗೌರ್ಮೆಂಟಲ್ಲಿ. ದೊಡ್ಡ ಮನುಷ್ಯರಿಗೆ ಹೆವಿ ಬಾಡಿಗೆ ಬರೋವನು 5 ಕೋಟಿ 10 ಕೋಟಿ ಅಂಥವನೊಂದು ಸ್ವಲ್ಪ ಟ್ಯಾಕ್ಸ್ ಕಟ್ತಾನೆ, ಆರಾಮಾಗಿರ್ತಾನೆ. ಬರೀ GST ಎಲ್ಲರಿಗೂ ಹೇರಿ. ಇಲ್ಲಿ ದೋಸೆ ಕೇಳಿದ್ರು GST, ಕೊಟ್ಟರು GST, ತಿಂದರೂ GST. ಆ ಟೈಪಲ್ಲಿ ಜನ ಸತ್ತೋಗಿದ್ದಾರೆ. ಮತ್ತು ಹಣ ಬೇಕಾದಷ್ಟಿದೆ ಕೇಂದ್ರ ಸರ್ಕಾರದಲ್ಲಿ. 1 ರೂಪಾಯಿ ಕೊಡೋಲ್ಲ. ಇಲ್ಲಿಗೆ 1,10,000 ಕೋಟಿ ಇದು GSTದು ಹಣ ವಾಪಸ್ ಕೊಡಬೇಕು. ಈಗ GST ಕಲೆಕ್ಟ್ ಮಾಡ್ತಾರೆ ಕೇಂದ್ರ ಸರ್ಕಾರ, ಅದರಲ್ಲಿ ವಾಪಸ್ ಇಷ್ಟು % ಕೊಡಬೇಕು ಅಂತಿದೆ. 1 ರೂಪಾಯಿ ಕೊಡೋದಿಲ್ಲ ಅವರು. 1 ರೂಪಾಯಿ ಕೊಟ್ಟಿಲ್ಲ ಇದುವರೆಗೆ. 1,10,000 ಕೋಟಿ ಅದು ಬಂದರೆ ಎಷ್ಟೋ ಹೆಲ್ಪ್ ಆಗ್ತದೆ. ನಮ್ಮ ಹಣ ಅದನ್ನೇ ವಾಪಸ್ ಕೊಡೋಕ್ಕೆ ಯೋಗ್ಯತೆ ಇಲ್ದಿದ್ದು ಕೇಂದ್ರ ಸರ್ಕಾರ ಇನ್ನು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತಾರೇನ್ರಿ? ಬಾಯಿ ಬಡ್ಕೋಬೇಕಷ್ಟೇ, ಮಾಡೋದಿಲ್ಲ. ಮಾಡಿದ್ರೆ ಖುಷಿ ಆಗ್ತದೆ.
ಸರ್ ಕೊನೆಯದಾಗಿ ಇನ್ ಕೇಸ್ ಯುದ್ಧ ಏನಾದರೂ ಘೋಷಣೆ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನೀವು ಸಪೋರ್ಟ್ ಕೊಡ್ತೀರಾ ಸಾರ್ವಜನಿಕರಾಗಿ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಯುದ್ಧ ಘೋಷಣೆ ಆದಂಥ ಸಂದರ್ಭದಲ್ಲಿ? ಸಪೋರ್ಟ್ ಏನಿಲ್ಲ, ಇವ್ರು ಕಲೆಕ್ಷನ್ ಮಾಡಿಬಿಡ್ತಾರೆ ಸಾರ್ವಜನಿಕರ ಹತ್ರ. ಯುದ್ಧಕ್ಕಲ್ಲಿ ಅದು ಕೊಡಬೇಕು ಇದು ಕೊಡಬೇಕು ಅಂತ ಕಲೆಕ್ಷನ್ ಅಷ್ಟೇ. ಇದು ಏನಿಲ್ಲ. ಯುದ್ಧದ ಬಗ್ಗೆ ಯುದ್ಧ ಮಾಡಬೇಕು ಒಂದು ಸಾರಿ. ಯಾಕೆಂದರೆ ಪಾಕಿಸ್ತಾನದವ್ರದ್ದು ಜಾಸ್ತಿ ಆಗೋಯ್ತು, ಅವ್ರದ್ದು ಭಾಳ ಓವರ್ ಆಗೋಯ್ತು. ಏನಕ್ಕೆ ಅವರು ಬಾಯಿಗೆ ಬೀಗ ಹಾಕ್ಕೊಂಡಿರಬೇಕು, ಡಿವೈಡ್ ಆಯಿತು. ಅವ್ರ ಪಾಡಿಗೆ ಅವರು, ಇಂಡಿಯಾ ಪಾಡಿಗೆ ಇಂಡಿಯಾ ಅಲ್ವಾ. ಇಂಡಿಯಾ ಸುದ್ದಿಗೆ ಯಾಕೆ ಬರಬೇಕು ಅವರು? ಬರಬಾರ್ದು. ಇದು ನಮ್ಮದು, ಇದು ಬರಲೇಬಾರ್ದು ಅವರು. ಅದಕ್ಕೆ ಒಂದು ಸಾರಿ ಯುದ್ಧ ಮಾಡಬೇಕು. ಯುದ್ಧ ಆದರೆ ಸಾಮಾನ್ಯವಾಗಿ ಹೇರ್ತಾರೆ, ಡೀಸೆಲ್ ಬರೋಲ್ಲ, ಪೆಟ್ರೋಲ್ ಬರೋಲ್ಲ, ಅದು ಇದು ಅಂತ ಎಲ್ಲ ಸಾರ್ವಜನಿಕರಿಗೆ ಏಟು ಬೀಳ್ತದೆ. ಬಿದ್ದರೂ ಪರವಾಗಿಲ್ಲ, ಒಂದು ಸಾರಿ ಇವರು ಅವರಿಗೊಂದು ಹೆದರಿಸ್ಬೇಕು. ಪಾಕಿಸ್ತಾನ ಹೆದರಿಸಿದ್ರೆ ಒಂದು ಒಳ್ಳೇದಾಗ್ಬೋದು ಅಂತ. ನಮ್ಮ ತೊಂದರೆನೂ ಆಗ್ತದೆ, ನಮ್ಮವರು ಸಾಯ್ತಾರೆ, ಅವರು ಸಾಯ್ತಾರೆ, ಏನೋ ಒಂದೇ ಸೈಡ್ ಆಗಲ್ಲ. ಆದರೂ ಅವ್ರಿಗೆ ಭಯ ಇರ್ತದೆ, ಓ ಯುದ್ಧ ಮಾಡಿದ್ದಾರೆ, ಬೇಡ ಇನ್ನು ಇಂಡಿಯಾ ಸುದ್ದಿ ಹೋಗಬಾರ್ದು ಅನ್ನೋದಾದ್ರು ಒಂದು ಕಾನ್ಸೆಪ್ಟ್ ಬರ್ಬೋದು ಅವರಿಗೆ ಅಂತ ನಮ್ಮ ಅಭಿಪ್ರಾಯ.